ಭಗೀರಥನೇ ದೇವ ಭಗೀರಥನೇ ಉಪಾರ ಕುಲದ ಬಾಂಧವನೇ. ನೋಡಿ ಇವಾಗ ಉದ್ಘಾಟನೆ ಮಾಡ್ತಾ ಇದ್ದಾರೆ, ಇವಾಗ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ನೋಡಿ. ಹೇಳಬೇಕು ಅಂದ್ರೆ ತುಂಬಾ ಸಂತೋಷ ಆಗ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ. ಇಡೀ ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ತರ ಎಲ್ಲೂ ವಿಜೃಂಭಣೆಯಿಂದ ಆಚರಣೆ ಮಾಡಲ್ಲ. ಹೊಸದು 4ನೇ ವರ್ಷದ ಭೈರವ ಜಯಂತ್ಯೋತ್ಸವ ಆಗಿರುತ್ತದೆ. ಜೈ ಭಗೀರಥ, ಜೈ ಭಗೀರಥ. ಬನ್ನಿ ಸ್ನೇಹಿತರೆ, ನಮ್ಮ ಸ್ವಾಮೀಜಿ ಅವ್ರು ಮಾತಾಡ್ಸೋಣ. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಭಗೀರಥ ಜಯಂತಿ ಆಚರಣೆ ಮಾಡ್ತಾ ಇದ್ದಾರೆ. ಇದು 4ನೇ ವರ್ಷದ ಅದ್ದೂರಿ ಭಗೀರಥ ಜಯಂತಿ ಆಚರಣೆ ಮಾಡ್ತಾ ಇದ್ದಾರೆ. ಅರಳ್ಳಿ ಗ್ರಾಮ, ಇದು ಹೊಸದುರ್ಗ ತಾಲೂಕು ಮತ್ತೋಡು ಹೋಬಳಿ ಅರಳ್ಳಿ ಗ್ರಾಮ. ಅರಳ್ಳಿ ಗ್ರಾಮದಲ್ಲಿ ಯುವಕರು, ಉತ್ಸಾಹಿ ಯುವಕರು 4ನೇ ವರ್ಷದ ಅದ್ದೂರಿ ಭಗೀರಥ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಬನ್ನಿ ಸ್ನೇಹಿತರೆ, ನಾವು ಈ ಭಗೀರಥ ಜಯಂತಿಯಲ್ಲಿ ಪಾಲ್ಗೊಳ್ಳೋಣ. ಬನ್ನಿ ಸ್ನೇಹಿತರೆ, ಉಡುಪಿಯಿಂದ ಇದನ್ನ ಕನ್ನಡ ವಾದ್ಯನ ಕರೆಸಿದ್ದಾರೆ. ಬನ್ನಿ ಮಾತಾಡ್ಸೋಣ. ಬ್ರದರ್ ನಮಸ್ಕಾರ. ನಿಮ್ಮ ಹೆಸರು? ಎಲ್ಲಿಂದ ಬಂದಿರೋದು ಬ್ರದರ್? ಉಡುಪಿಯಿಂದನಾ? ಇಲ್ಲಿ ಹೆಂಗೆ ಕಾಂಟ್ಯಾಕ್ಟ್ ಆಯ್ತು ನಿಮ್ಗೆ? ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾದಿಂದ ಕಾಂಟ್ಯಾಕ್ಟ್ ಆಯ್ತಾ? ಓಕೆ ಬ್ರದರ್, ನಮ್ಮ ಭಗೀರಥ ಜಯಂತಿ ಉತ್ಸವಕ್ಕೆ ಬಂದಿರೋದು ನಿಮ್ಗೆ ಹೆಂಗ ಅನ್ಸುತ್ತೆ? ತುಂಬಾ ಖುಷಿ ಆಗಿದೆ. ಓಕೆ, ಸಪೋರ್ಟ್ ಇದೆ. ಓಕೆ, ಯೂತ್ ಇದು. ಖುಷಿ ಆಗ್ತಿದೆ. ಓಕೆ ಓಕೆ ಬ್ರದರ್, ಆಲ್ ದ ಬೆಸ್ಟ್. ಚೆನ್ನಾಗಿ ಬಿಡಿರಿ. ನಮ್ಮ ಸಾಗರ್ ಇದ್ದಾರೆ, ಸಾಗರದ ಅನಿಸಿಕೆ ತಿಳ್ಕೊಳ್ಳೋಣ. ಸಾಗರ್ ನೋಡಿ, ಸಾಗರದ ಎಷ್ಟು ಜನ ಅಭಿಮಾನಿಗಳಿದ್ದಾರೆ ಇಲ್ಲೆಲ್ಲ ನೋಡಿ. ಸಾಗರ್ ಮಾತಾಡಪ್ಪ, ಹೆಂಗ ಅನ್ಸುತ್ತಪ್ಪ? ಖುಷಿ ಆಗ್ತೈತೆ. ಹುಬ್ಳಿ ಮಠದ ಮಾಡ್ತಿದ್ವಿ. ಇವಾಗ ಮಳೆ ಬಂದು ಅಡ್ಡಿ ಮಾಡ್ತಲ್ಲ, ಹೆಂಗ ಅನ್ಸುತ್ತೆ ನಿಂಗೆ? ನಂಗೆ ಬೇಜಾರಾಯ್ತು. ಮೊತ್ತಡಿಂದ ನಮ್ಮೂರ್ಗೆ ಹೋಗ್ತು ಅರಳಿಗೆ. ಓಕೆ, ಅರಳಿವಾಗಿ ಮಾಡ್ಕೊಂಡ್ ಬರ್ತೀವಿ. ಓಕೆ ಓಕೆ ಕಣಪ್ಪ, ಓಕೆ. ಬನ್ನಿ ಸ್ನೇಹಿತರೆ, ಇಲ್ಲಿ ಇನ್ನೊಬ್ರು ಸ್ಥಳೀಯರಿದ್ದಾರೆ. ಅಣ್ಣ ನಮಸ್ಕಾರ. ನಮಸ್ಕಾರಪ್ಪ. ಎಲ್ಲಿಂದ? ನಾವು ಮತ್ತೋಡಿಂದ ಭಗೀರಥ ಜಯಂತಿ ಮಾಡ್ತಾ ಇದ್ವಿ. ಹೌದಾ ಅಣ್ಣ, ಹೇಳಿ ಅಣ್ಣ ಇದ್ರದ್ದು ವಿಶೇಷತೆ ಹೇಳಿ. ಭಗೀರಥ ಜಯಂತಿ ಇದು ಭಗೀರಥ ಜಯಂತಿ ಅಂದ್ರೆ ಇಡೀ ನಮ್ಮ ಕರ್ನಾಟಕದಾಗ ಬಹಳ ಚೆನ್ನಾಗಿ ಎಲ್ಲೆಲ್ಲ ಐತಲ್ಲ, ಎಲ್ಲ ಕಡೆ ಭಗೀರಥ ಜಯಂತಿ. ನಮ್ಮೂರಲ್ಲಿ ಮಾತ್ರ ಅದ್ದೂರಿಯಾಗಿ ಹೋಬಳಿ ಮಾಡ್ತಾ ಮಾಡ್ತಾ ಇದೀವಿ. ಹೋಬಳಿ ಮಾಡ್ತಾ ಮಾಡ್ತಾ ಚೆನ್ನಾಗಿ ಬಹಳ ಅದ್ದೂರಿಯಾಗಿ ಎಲ್ಲ ಹುಡುಗರು ಸಂತೋಷ ಸಂಭ್ರಮದಿಂದವ ಇದನ್ನ ಆಚರಿಸ್ತಾ ಇದೀವಿ. ಅದಕ್ಕಾಗಿ ಒಂದು ಹಾಡನ್ನ ಆಡ್ತಾ ಇದ್ವಿ ಭಗೀರಥ ಅಂತ. ಹೇಳಿ ಹೇಳಿ. ಭಗೀರಥನೇ ದೇವ ಭಗೀರಥನೇ ಉಪಾರ ಕುಲದ ಬಾಂಧವನೇ, ಶಿವನನ್ನು ಕುರಿತು ತಪವನ್ನು ಗೈದು ಭೂಮಿಗೆ ಗಂಗೆಯ ತಂದವನೇ. ಭಗೀರಥನೇ ದೇವ ಭಗೀರಥನೇ ಶರಣು ವಂದನೆ ಭಗೀರಥನೇ. ಉಪ್ಪನು ಮಾಡಿದ ಉಪ್ಪಾರ ಎಲ್ಲರ ನಾಲಿಗೆ ರುಚಿಕಾರ. ಭಗೀರಥ ಭಂಡಾರ ಸುಂದರ ಉಪ್ಪಾರ ಕುಲದ ಆಧಾರ. ಭಗೀರಥನೇ ದೇವ ಭಗೀರಥನೇ ಉಪ್ಪಾರ ಕುಲದ ಬಾಂಧವನೇ. ಸಾಧಕ ಯೋಗಿ ಭಗೀರಥನೇ ಪುನರ್ಜನ್ಮದ ಪಾಪವ ಕಳೆದವನೇ. ಥ್ಯಾಂಕ್ ಯು.
ಬನ್ನಿ ಸ್ನೇಹಿತರೆ, ಮಳೆ ನಿಂತಿದೆ. ಮಳೆ ನಿಂತ ಮೇಲೆ ಅದ್ದೂರಿಯಾಗಿ ಹನುಮ ಜಯಂತಿ ಇನ್ನೇನು ಸ್ಟಾರ್ಟ್ ಆಗುತ್ತೆ. ಬನ್ನಿ ಸ್ನೇಹಿತರೆ, ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಮ್ಮ ಭಗೀರಥ ಜಯಂತಿ ಇದು ಉತ್ಸವದ ಉದ್ಘಾಟನೆ ಮಾಡ್ತಾ ಇದ್ದಾರೆ. ನಮ್ಮ ನಿವೃತ್ತ ಜಡ್ಜ್ ಆದಂತಹ ಬಿಲ್ಲಪ್ಪನವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಬನ್ನಿ ಆ ಉದ್ಘಾಟನೆಯಲ್ಲಿ ಪಾಲ್ಗೊಳ್ಳೋಣ. ನೋಡಿ, ಇವಾಗ ಆ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇವಾಗ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ನೋಡಿ, ಇವಾಗ ಪೂಜೆನ ಸಲ್ಲಿಸ್ತಾ ಇದ್ದಾರೆ. ಮಹಾರಾಜ್ ಕಿ ಭಗೀರಥ ಮಹಾರಾಜ್ ಕಿ ಭಗೀರಥ ಮಹಾರಾಜ್ ಕಿ. ನಿವೃತ್ತ ನ್ಯಾಯಾಧೀಶರಾಗಿದ್ರು ಬಿಲ್ಲಪ್ಪನವರು, ನಮ್ಮ ಅರಳ್ಳಿ ಗ್ರಾಮದವ್ರು ಇವರು. ಹಂಗಾಗಿ ನಮ್ಗೊಂಥರ ಹೆಮ್ಮೆ ಇವರು, ನಮ್ಮ ಸಮಾಜದವರು. ಹಂಗಾಗಿ ಅವ್ರ ಜೊತೆಗೆ ಒಂದೆರಡು ನಮ್ಮ ಸಮಾಜದ ಬಗ್ಗೆ ಮಾತಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್, ನಮ್ಮ ಸಮಾಜದ ಬಗ್ಗೆ ಹೇಳಿ. ಇವಾಗ ಭಗೀರಥ ಜಯಂತಿ ನಡೀತಾ ಇದೆ. ನಾಲ್ಕನೇ ವರ್ಷದ ಅದ್ದೂರಿ ಭಗೀರಥ ಜಯಂತಿ ನಡೀತಾ ಇದೆ. ನಿಮ್ಗೆ ಹೆಂಗ್ ಅನ್ಸುತ್ತೆ ಅನಿಸಿಕೆಗಳು? ಅದ್ರ ಜೊತೆಗೆ ಇದು ಹೆಂಗೆ ನಡಿಬೇಕು ಇನ್ನು ಮುಂದಕ್ಕೆ ಅಂತ ಹೇಳಿ. ಆತ್ಮೀಯ ಬಂಧುಗಳೇ, ಹೇಳಬೇಕು ಅಂದರೆ ತುಂಬ ಸಂತೋಷ ಆಗ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ. ಮತ್ತು ಇಲ್ಲಿ ಯುವಕರನ್ನು ನೋಡಿ, ಅವರ ಉತ್ಸಾಹನ ನೋಡಿ ತುಂಬ ಸಂತೋಷ ಆಗುತ್ತೆ. ಯಾಕೆಂದರೆ ಎಲ್ಲಿ ಯಾವ ಯುವ ಜನತೆ ಎದ್ದೇಳುತ್ತೋ ಆಗ ಆ ಸಮಾಜ ಜಾಗೃತ ಆಗಿದೆ ಅಂತ ನಾವು ಭಾವಿಸ್ಬೇಕು. ಈಗ ಯುವಕರೆಲ್ಲ ಮುಂದೆ ಬರ್ತಾ ಇದ್ದಾರೆ. ನಾವು ಬದಲಾವಣೆಯನ್ನು ಕಾಣಬೇಕು ಅನ್ನುವಂಥ ಮನೋಧರ್ಮ ಅವ್ರಿಗಾಗಿದೆ. ಅದರಿಂದ ಮುಂದೆ ಈ ನಮ್ಮ ಜನಾಂಗದ ಪ್ರಗತಿ ಆಗೋದು ಏನು ಕೊರತೆನೇ ಇಲ್ಲ ಅಂತ ನನಗನ್ನಿಸ್ತಾ ಇದೆ. ಮತ್ತು ಭಗೀರಥ ಜಯಂತಿ, ನಾವು ಭಗೀರಥನನ್ನು ನಮ್ಮ ಆದರ್ಶ ಪುರುಷ ಅಂತ ನಾವು ಸ್ವೀಕರಿಸಿದ್ವಿ, ನಾವು ಉಪಾರ ಜನಾಂಗದವರು. ಧನ್ಯವಾದಗಳು. ಅದ್ದೂರಿಯಾಗಿ ಭಗೀರಥ ಜಯಂತಿ ಉತ್ಸವ ನಡೆಯುತ್ತೆ. ಬನ್ನಿ ಆ ಉತ್ಸವದಲ್ಲಿ ಪಾಲ್ಗೊಳ್ಳೋಣ. ಉತ್ಸವ ಇನ್ನೇನು ನೋಡಿ ಶುರುವಾಯ್ತು. ಬಿಲ್ಲಪ್ಪನವರು ಉತ್ಸವಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ. ಉತ್ಸವಕ್ಕೆ ಬಿಲ್ಲಪ್ಪನವರು ಚಾಲನೆ ಕೊಡ್ತಾ ಇದ್ದಾರೆ ಇವಾಗ. ಇವಾಗ ಸನ್ಮಾನ ಮಾಡ್ತಾ ಇದ್ದಾರೆ. ಕನ್ನಡ ಜೊತೆಗೆ ಇಲ್ಲಿ ನೋಡಿ, ಅದ್ರ ಜೊತೆಗೆ ಡಿಜೆನು ಕರೆಸಿದ್ದಾರೆ. ಇದೇನು ಡಿಜೆ ಸ್ಟಾರ್ಟ್ ಆಗುತ್ತೆ ಇವಾಗ. ನೋಡಿ, ಇವಾಗ ಇಲ್ಲಿಂದ ಮೆರವಣಿಗೆ ಹೋಗ್ತಾ ಇದೆ. ಇದು 4ನೇ ವರ್ಷದ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಇದು ಭಗೀರಥ ಜಯಂತಿನ ಆಚರಣೆ ಮಾಡ್ತಾರೆ. ಇಡೀ ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ತರ ಎಲ್ಲೂ ವಿಜೃಂಭಣೆಯಿಂದ ಆಚರಣೆ ಮಾಡಲ್ಲ. ಹೊಸದುರ್ಗ ತಾಲೂಕು ಮತ್ತೋಡು ಹೋಗಿ ಅರೆಹಳ್ಳಿ ಗ್ರಾಮದಲ್ಲಿ ಯುವಕರು, ಉತ್ಸಾಹಿ ಯುವಕರು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಬನ್ನಿ ಅವ್ರಿಗೊಂದು ಸೆಲ್ಯೂಟ್ ಹೊಡಿತಾ ಅವರು ಇದ್ರ ಬಗ್ಗೆ ಅನಿಸಿಕೆ ಏನು ಅಂತ ತಿಳ್ಕೊಳ್ಳೋಣ. ಬನ್ನಿ. ನಮಸ್ಕಾರ. ರವಿತೇಜ್ ಅಂತ. ರವಿತೇಜ್, ಅಪ್ಪಿ ಹೇಳಪ್ಪಿ, ಇಡೀ ಚಿತ್ರದುರ್ಗ ಜಿಲ್ಲೆಯಲ್ಲೇ ಈ ತರ ವಿಜೃಂಭಣೆಯಿಂದ ಭಗೀರಥ ಜಯಂತಿನ ಆಚರಣೆ ಮಾಡೋದೇ ಇಲ್ಲ. ನೀವು ಹಳ್ಳಿಯಲ್ಲಿ ಅಂದ್ರೆ ಹೊಸದುರ್ಗ ತಾಲೂಕು ಮತ್ತೋಡು ಹೋಗ್ಲಿ ಅರಳ್ಳಿ ಗ್ರಾಮದಲ್ಲಿ ಆಚರಣೆ ಮಾಡ್ತೀರಾ ಅಂತಂದ್ರೆ ನಿಮ್ಗೊಂದು ಸೆಲ್ಯೂಟ್ ಹೊಡಿಲೇಬೇಕು, ವಾಟ್ಸಪ್ ಮಾಡಲೇಬೇಕು. ಹಂಗಾಗಿ ನಿಮ್ಮ ಇದ್ರ ಬಗ್ಗೆ ಅನಿಸಿಕೆ ಏನು? ಹೆಂಗೆ ನಿಮ್ಗೆ ಈ ಐಡಿಯಾ? 4ನೇ ವರ್ಷದ
ಬಹಿರಂಗ ಜಯಂತ್ಯೋತ್ಸವ ಆಗಿರುತ್ತದೆ. 3 ವರ್ಷ ಯಾವುದೇ ತೊಂದರೆ ಇಲ್ಲದೆ ಸರಾಗವಾಗಿ ಮಾಡ್ಕೊಂಡು ಬರ್ತೀವಿ. ವಿಜೃಂಭಣೆಯನ್ನು ಕೂಡ ಮಾಡ್ತೀವಿ. ಎಲ್ಲಾ ಇಡೀ ಊರಿನ ಎಲ್ಲಾ ಗ್ರಾಮಸ್ಥರು ಕೂಡ ಅಕ್ಕಪಕ್ಕ ಊರಿನ ಗ್ರಾಮಸ್ಥರು ಕೂಡ ಆಚರಿಸಿ ಇಡೀ ಎಲ್ಲಾ ಭಗೀರಥ ಕುಲಬಾಂಧವರು ಆಚರಿಸಿ ಭಗೀರಥ ಜಯಂತಿಯನ್ನು ದೊಡ್ಡ ಮಟ್ಟವಾಗಿ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಇನ್ನು ಮುಂದಿನ ರೀತಿಯಲ್ಲಿ ದೊಡ್ಡ ಮಟ್ಟವಾಗಿ ಆಚರಿಸ್ಕೊಂಡು ಹೋಗ್ತೀವಿ. ನಮ್ಮ ಎಲ್ಲಾ ಯುವಕರು ಸಾಕಷ್ಟು ಬೆಂಬಲವನ್ನು ನೀಡಿದ್ದಾರೆ. ನೋಡಿ ಇವೇ ಎಲ್ಲಾ ಸದಸ್ಯರು ಕೂಡ ತುಂಬಾ ಬೆಂಬಲಯುತವಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಎಲ್ಲಾ ರೀತಿಯ ಸದಸ್ಯರು, ಎಲ್ಲಾ ರೀತಿಯ ಗ್ರಾಮಸ್ಥರು ಮತ್ತು ಅಕ್ಕಪಕ್ಕದ ಊರಿನ ಸದಸ್ಯರು ಎಲ್ಲಾ ರೀತಿಯ ಸಹಕಾರ ಮಾಡಿಕೊಂಡು ಭಗೀರಥ ನಡೆಸ್ಕೊಂಡು ಬಂದಿದ್ದೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕೂಡ ಇದು ಇನ್ನು ತುಂಬಾ ದೊಡ್ಡ ಮಟ್ಟದಾಗಿ ಬೆಳೆದುಕೊಂಡು ಬರುತ್ತೆ ಅಂತ ನಮ್ಮ ಹೆಸರು ಹೇಳುತ್ತಾ ಜೈ ಭಗೀರಥ, ಜೈ ಭಗೀರಥ. ಇನ್ನೊಂದ್ಸಲ ಜೋರಾಗಿ. ಬನ್ನಿ ಸ್ನೇಹಿತರೆ, ನಮ್ಮ ಸ್ವಾಮೀಜಿ ಅವ್ರು ಮಾತಾಡ್ಸೋಣ.